ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಕಾವೇರಿ ಮನೆಗೆ ಬರ್ತಾಳೆ. ಎಲ್ಲರೂ ಕೂಡ ನೋಡಿಬಿಟ್ಟು ಶಾಕ್ ಆಗ್ತಾರೆ. ಆದರೆ ಪ್ರಮೋದ ದೇವಿಗೆ ತುಂಬಾ ಖುಷಿ ಆಗುತ್ತೆ. ಅದನ್ನು ನೋಡಿ ವೃಂದಾನು ಕೂಡ ತುಂಬಾ ಕೋಪಗೊಳ್ತಾಳೆ. ಇವಳು ಇಷ್ಟು ದಿನ ನಾಟಕ ಆಡ್ತಾ ಇದ್ಲು, ಇವಳು ನಿಜವಾಗ್ಲೂ ನಾಟಕ ಆಡ್ತಾ ಇದ್ದಾಳೆ. ಇಷ್ಟು ದಿನ ಕಾವೇರಿ ಇಷ್ಟು ದಿನ ನಾಟಕ ಆಡಿ ದುರ್ಗಿಯಾಗಿ ಬಂದಿದ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಡೌಟ್ ಬರುತ್ತೆ. ಎಲ್ಲರೂ ಕೂಡ ಅವರು ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋದಾಗ ಕಾವೇರಿ ರೂಮಿಗೆ ಹೋಗ್ತಾಳೆ. ಅಲ್ಲಿ ಪ್ರಮೋದ ದೇವಿ ಮತ್ತು ಶಶಿ ಅವರು ಹೋಗ್ಬಿಟ್ಟು ಹೇಗಿದ್ದಾನೆ ನಮ್ಮ ಅಗಸ್ಯ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಪ್ರಮೋದ ದೇವಿ ಕೇಳಿದಾಗ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಜ್ಜಿ, ಅವರು ನಿಮ್ಮ ಬಗ್ಗೆನೇ ಕೇಳ್ತಾ ಇದ್ರು, ಮನೆಗೆ ಬರ್ತೀನಿ ಅಂದರು, ನಾನು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಇರಿಸ್ಬಿಟ್ಟು ಬಂದಿದ್ದೀನಿ. ಎಲ್ಲ ವಿಷಯ ಕೂಡ ಅವ್ರಿಗೆ ಹೇಳಿದ್ದೀನಿ. ಆದರೆ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಅಂದರೆ ಏನಮ್ಮ ಅದು ಅಂದಾಗ, ನನಗೆ ಗರ್ಭಪಾತ ಆಗಿರೋದು ನಾನು ಮುಚ್ಚಿಟ್ಟಿದ್ದೀನಿ, ಯಾಕಂದರೆ ಅವ್ರಿಗೆ ತುಂಬ ಕೋಪ ಬರುತ್ತೆ, ಇವೆಲ್ಲ ವಿಷಯ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನೊಂದು ಕಡೆ ನಾನು ಎಲ್ಲ ಸತ್ಯನೂ ಹೇಳ್ತಾನೆ. ಅಂದರೆ ಟೀಚರ್ ಅಮ್ಮಂಗೆ ತುಂಬ ಗರ್ಭಪಾತ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಷ್ಟೆಲ್ಲ ತೊಂದರೆ ಕೊಟ್ರ, ಬೆಟ್ಟದಿಂದ ನೂಕಿದ್ರ ಅಂತ ಹೇಳ್ಬಿಟ್ಟು ತುಂಬಾ ಅಗಸ್ಯ ಕೋಪ ಮಾಡಿಕೊಂಡು ತುಂಬಾ ಅಳ್ತಾ ಇರ್ತಾನೆ. ನಮ್ಮ ಕಾವೇರಿಗೆ ಇಷ್ಟೊಂದು ನೋವು ಕೊಟ್ಟಿದ್ದಾರೆ, ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇದ್ರು. ಇನ್ನೊಂದು ಕಡೆ ಪ್ರಮೋದಾದೇವಿ ಮತ್ತು ಕಾವೇರಿ ಇಬ್ಬರು ಕೂಡ ಎಲ್ಲರೂ ಕೂಡ ಮಾತಾಡುವಾಗ ತುಂಬಾ ಬೇಜಾರು ಮಾಡಿಕೊಂಡು ಹತ್ಕೊಂಡು ಅಗಸ್ಯ ಸರಿಗೆ ತುಂಬಾ ಟ್ರೀಟ್ಮೆಂಟ್ ಕೊಟ್ಟು ಈ ಥರ ಮಾಡಿರಲ್ಲ, ನನಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ತುಂಬಾ ಅಳ್ತಾ ಇರ್ತಾರೆ. ಆಗ ಈ ಕಡೆ ಅನಿಕಾ, ಅಂಬಿಕಾ ಮತ್ತು ವೃಂದ ಎಲ್ಲರೂ ಕೂಡ ಮಾತಾಡ್ತಾ ನಿಂತಿರ್ತಾರೆ. ಇವಳು ಇಷ್ಟು ದಿನ ಕಾವೇರಿಯಾಗಿ ದುರ್ಗಿಯಾಗಿ ನಟಿಸ್ತಾ ಇದ್ಲಿ, ಕಾವೇರಿಯಾಗಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇರುವಾಗ ಇವಳು ಯಾಕೆ ಈ ಥರ ಮಾಡ್ತಿದ್ದಾಳೆ, ಏನಕ್ಕೆ ಈ ಥರ ಮಾತಾಡ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಅದೇ ಟೈಮಲ್ಲಿ ರವಿ ಬರ್ತಾನೆ. ರವಿ ಏನು ಯಾವ ವಿಷಯ ಮಾತಾಡ್ತಿದ್ದಾನೆ ಅಂದಾಗ, ನಾವು ಕಾವೇರಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಇಷ್ಟು ದಿನ ಮಾಡಿದ್ದು ಬೇರೆ, ಇನ್ಮೇಲೆ ಆಗೋದು ಬೇರೆ. ನನ್ನ ಲೈಫನ್ನೇ ಬದಲಿಸಿದ್ದಾಳೆ ಕಾವೇರಿ. ನಾನು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದೆ ಅವಳ ಮೇಲೆ, ಅಂದರೆ ದ್ವೇಷ ತೀರಿಸ್ಕೊಳ್ಳೋಕ್ಕೆ. ಆದರೆ ನನ್ನ ಲೈಫೇ ಚೇಂಜ್ ಮಾಡಿದ್ದಾಳೆ, ನಾನು ಯಾವಾಗಲೂ ಚಿರುಋಣಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ರವಿ ಮಾತಾಡ್ತಾ ಇರ್ತಾನೆ. ಆಗ ಅಂಬಿಕಾ ಹೇಳ್ತಾಳೆ, ಏನು ತಲೆಗಿಲೆ ಕೆಟ್ಟಿದೆಯಾ ನಿನಗೆ ರವಿ, ಏನಕ್ಕೆ ಈ ಥರ ಮಾತಾಡ್ತೀವಿ, ಅದಕ್ಕೆ ನೀವು ಎಷ್ಟಿರ್ಬೇಕು ಅಷ್ಟಕ್ಕೆ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಹುಡುಗಿ ಪಾಪ ಏನು ಮಾಡಿದ್ದಾಳೆ, ಎಲ್ಲ ಕಡೆನೂ ಅವಮಾನ ಮಾಡಿರೋದು ನಾವೇ, ಎಲ್ಲ ಕಡೆನೂ ನಾವೇ, ಅವರಿಗೆ ಟಾರ್ಚರ್ ಮಾಡಿರೋದು ನಾವೇ. ಅವಳು ಏನು ನಮಗಂತ ಏನು ಮಾಡಿದ್ದಾಳೆ, ಎಲ್ಲ ಎಷ್ಟೇ ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದೇ ಮಾಡೋದು ಅಂತ ಹೇಳ್ಬಿಟ್ಟು ರವಿ ಹೇಳಿದ್ರೆ ಅನೇಕ ಹೇಳ್ತಾಳೆ, ಏನಕ್ಕೆ ಈಗೆಲ್ಲ ಸಪೋರ್ಟ್ ಮಾಡ್ತಾ ಇದೆಯಾ ಅಂದರೆ, ನನ್ನ ಲೈಫ್ ಚೇಂಜ್ ಮಾಡಿದ್ದಾಳೆ, ಹಾಗಾಗಿ ನಾನು ಚಿರುಋಣಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಇನ್ಮೇಲೆ ಆ ಕಾವೇರಿ ತಂಟೆ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೇಳ್ಬಿಟ್ಟದಾಗ ಎಲ್ಲರೂ ಕೂಡ ಮುಖ ನೋಡ್ಕೊಂಡು ಕೂತು